ಓಂ ನಮಃ ಶಿವಾಯ. ವೀಕ್ಷಕರೇ, ಸೂರ್ಯನ ಬಗ್ಗೆ ತಿಳಿಸ್ತಾ ಇದ್ದೇವೆ. ಸೂರ್ಯ ಮೇಷರಾಶಿಯಲ್ಲಿದ್ದಾಗ ಉಚ್ಚನಾಗಿರ್ತಾನೆ. ಅವನನ್ನ ಓಂ ಮಿತ್ರಾಯ ನಮಃ ಅಂತ ಧ್ಯಾನ ಮಾಡಬೇಕು. ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಹಾಗೆ ಸೂರ್ಯ ದೇವರು ವೃಷಭ ರಾಶಿಯಲ್ಲಿ ಮೇ 15ರಿಂದ ಜೂನ್ 15ರವರ ತನಕ ಯಾರು ಜನಿಸಿರ್ತಾರೆ ಅವರಿಗೆ ವೃಷಭ ರಾಶಿಯಲ್ಲಿರ್ತಾನೆ. ಅವರು ಏನಂತಪ್ಪ ಧ್ಯಾನ ಮಾಡ್ಬೇಕಂದ್ರೆ ಓಂ ರವಿಯೇ ನಮಃ, ಓಂ ರವಿಯೇ ನಮಃ, ಓಂ ರವಿಯೇ ನಮಃ ಹೀಗೆ ಧ್ಯಾನ ಮಾಡ್ಬೇಕಾಗ್ತದೆ. ಹೀಗೆ ಧ್ಯಾನಿಸೋದ್ರಿಂದ ನಿಮ್ಮ ಸೂರ್ಯ ಇನ್ನಷ್ಟು ಶಕ್ತಿವಂತನಾಗ್ತಾನೆ. ಅಕಸ್ಮಾತ್ ಏನು ಸೂರ್ಯ ರಾಂಗ್ ಮನೆಯಲ್ಲಿದ್ರೆ ಸೂರ್ಯ ಶಾಂತನಾಗ್ತಾನೆ, ನಿಮಗೆ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಸೂರ್ಯ ಎಲ್ಲೆಲ್ಲಿದ್ರೆ ಒಳ್ಳೇದಪ್ಪ ಅಂತ ಅಂದ್ರೆ ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೇನೆ. ಸೂರ್ಯನ ನೆಕ್ಸ್ಟ್ ಅಂದ್ರೆ ರಾಶಿ ಮಿಥುನ ರಾಶಿಯಲ್ಲಿ ಸೂರ್ಯನಿದ್ದಾಗ ಅಂದ್ರೆ ಜೂನ್ 15ರಿಂದ ಜುಲೈ 15ರವರೆಗೆ ಸೂರ್ಯ ಮಿಥುನ ರಾಶಿಯಲ್ಲಿರ್ತಾನೆ. ಅವರು ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಹೀಗೆ ಧ್ಯಾನಿಸ್ಬೇಕು. ನೋಡಿ, ಭಾನುವಾರವಾದ್ರೂ ನೀವು ಧ್ಯಾನಿಸಿ. ಸೂರ್ಯ ನಿಮ್ಮ ಜಾತಕದಲ್ಲಿ ಶುಭವನ್ನುಂಟು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಸೂರ್ಯ ಕಟಕ ರಾಶಿಯಲ್ಲಿದ್ದಾಗ ನೋಡಿ, ಕಟಕ ರಾಶಿ ಅನ್ನೋದು ಚಂದ್ರನ ಮನೆ. ಜುಲೈ 15ರಿಂದ ಆಗಸ್ಟ್ 15ರವರೆಗೆ ಯಾರು ಹುಟ್ಟಿರ್ತೀರಾ, ಹೆಚ್ಚು ಕಡಿಮೆ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು, ಅದು ಯಾರು ಹುಟ್ಟಿರ್ತೀರಾ ಅವರಿಗೆ ಸೂರ್ಯ ಕಟಕ ರಾಶಿಯಲ್ಲಿರ್ತಾನೆ. ಕಟಕ ರಾಶಿಯಲ್ಲಿರೋ ಸೂರ್ಯನನ್ನು ಏನಂತ ಧ್ಯಾನಿಸ್ಬೇಕಂದ್ರೆ ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ, ಓಂ ಭಾನುವೇ ನಮಃ ಹೀಗೆ ಧ್ಯಾನಿಸಬೇಕಾಗ್ತದೆ. ಹೀಗೆ ಧ್ಯಾನಿಸಿ ನೀವೇನಪ್ಪ ಅಟ್ಲೀಸ್ಟ್ ಭಾನುವಾರವಾದ್ರೂ ಹೀಗೆ ಧ್ಯಾನಿಸಿ. ಆ ಸೂರ್ಯನನ್ನ ಬೆಳಗ್ಗೆ ನೋಡ್ಬಿಟ್ಟು ಉದಯದಲ್ಲಿ ಆ ಒಂದು ಉದ್ದಿನ ಕಡ್ಡಿ ಬೆಳಗ್ಬಿಟ್ಟು ನಮಸ್ಕಾರ ಪ್ರಿಯನಾಂ ಭಾಸ್ಕರ ಅಂತಾರೆ. ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ನೀವು ಅರ್ಘ್ಯ ಕೊಡಬೇಕಂದ್ರೆ ಅರ್ಘ್ಯ ಕೊಟ್ರೆ ಇನ್ನೂ ಬಹಳ ಒಳ್ಳೆಯದು. ಆ ಸೂರ್ಯನನ್ನ ಧ್ಯಾನಿಸ್ತಾ ಈ ರೀತಿ ಧ್ಯಾನಿಸಿದರೆ ನಿಮಗೆ ಶುಭ ಉಂಟಾಗ್ತದೆ. ಎಲ್ಲರೂ ಒಳ್ಳೇದಾಗಲಿ, ಸೂರ್ಯನನ್ನ ಇನ್ನೂ ಬಲಪಡಿಸಿಕೊಳ್ಳಿ, ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ.